जयत्यजोक्षिणसुखात्मबिम्बः स्वैश्वर्यकान्तिप्रततः सदोदितः स्वभक्तसन्तापदुरिष्टहन्ता रामावतारो हरिरीशचन्द्रमाः उल्लङ्घ्य सिन्धो सलिलं सलीलं यः शोकवह्निं जनकात्मजायाः आदाय तेनेव ददाह लङ्कां नमामि तं प्राञ्जलिराञ्जनेयं मापादमौलिपर्यन्तं गुरूणामाकृतिं स्मरे तेन विघ्नाः प्रणश्यन्ति सिद्ध्यन्ति च मनोरथाः स्वस्त्यस्वशेषसन्मङ्गलानि भवन्तु सम्यक् श्लोकैकपठनश्रवणमात्रेण मक्तुश्च श्रोतॄणां निखिलकलिकृतकल्मषापनोदनपटुतरे श्रीमद्वाल्मीकिरामायणे अद्य कथानुवादे सति किञ्चित् पूर्वकथानुवादः ಶ್ರೀಗುರುಭ್ಯೋ ನಮಃ. ಹನುಮಂತ ದೇವರು ಲಂಕಾಪಟ್ಟಣವನ್ನು ಪ್ರವೇಶ ಮಾಡಿದ್ದಾರೆ. ಲಂಕಾ ಮಾತೆಯನ್ನು ಗೆದ್ದಿದ್ದಾರೆ. ಅನಂತರ ಸೀತಾ ಅನ್ವೇಷಣೆಯಲ್ಲಿ ತತ್ಪರರಾಗಿದ್ದಾರೆ. ಅರಮನೆಯ ಗೃಹದಲ್ಲಿ ಎಲ್ಲೆಡೆಯೂ ಕೂಡ ಅನ್ವೇಷಣೆಯನ್ನು ಮಾಡಿ ಸೀತೆಯು ಸಿಗದೇ ಇದ್ದಾಗ ಅವರು ಚಿಂತಾಕ್ರಾಂತರಾಗಿದ್ದಾರೆ. ಈಗ ಅರಮನೆಯ ಸಮೀಪದಲ್ಲಿರುವಂತಹ ಭವನಗಳಲ್ಲಿ ಸೀತೆಯನ್ನು ಅನ್ವೇಷಣೆ ಮಾಡಲಿಕ್ಕೆ ಮುಂದುವರೆದಿದ್ದಾರೆ. ಸ ನಿಕಾಮಂ ವಿಮಾನೇಶೋ ವಿಷಣ್ಯ ಕಾಮರೂಪಧೃತ ವಿಚಚಾರ ಪುನರ್ಲಂಕಾಂ ಲಾಘವೇನ ಸಮನ್ವಿತಃ. ಹನುಮಂತ ದೇವರು ಸೀತೆಯನ್ನು ಎಲ್ಲಿಯೂ ಕೂಡ ಕಾಣ್ತಾ ಇಲ್ಲ. ಅವರಿಗೆ ದುಃಖವಾಗಿದೆ. ಮತ್ತೆ ಉತ್ಸಾಹವನ್ನು ತಂದುಕೊಂಡು ಅತ್ಯಂತ ವೇಗದಿಂದ ಲಂಕೆಯ ಉಳಿದ ಭಾಗವನ್ನೆಲ್ಲ ಹುಡುಕ್ತಾ ಮುಂದೆ ಸಾಗ್ತಾ ಇದ್ದಾರೆ. ಆಸಸಾದಾಥ ಲಕ್ಷ್ಮೀವಾನ್ ರಾಕ್ಷಸೇಂದ್ರ ನಿಮೇಶನಂ ಪ್ರಾಕಾರೇಣಾರ್ಕವರ್ಣೇನ ಭಾಸುರೇಣಾಭಿಸಂವೃತಂ. ರಾಕ್ಷಸ ರಾಜನ ಅರಮನೆಗೆ ಅವರು ಬಂದಿದ್ದಾರೆ. ಅದು ಸೂರ್ಯನಂತೆ ಝಗಝಗಿಸ್ತಾ ಇದೆ. ರಕ್ಷಿತಂ ರಾಕ್ಷಸೈರ್ಭೀಮೈ ಸಿಂಹೇರಿವ ಮಹದ್ವನಂ ಸಮೀಕ್ಷಮಾಣೋ ಭವನಂ ಚಕಾಶೇ ಕಪಿಕುಂಜರಃ. ರೂಪ್ಯಕೋಪಹಿತೈಶ್ಚಿತ್ರೈಸ್ತೋರಣೈರ್ಹೇಮಭೂಷಿತೈಃ ವಿಚಿತ್ರಾಭಿಶ್ಚ ಕಕ್ಷಾಭಿರ್ದ್ವಾರೈಶ್ಚರುಚರೈರುತಂ. ಸಿಂಹಗಳಿಂದ ರಕ್ಷಿತವಾದ ಅರಣ್ಯ ಹೇಗಿರುತ್ತೋ ಅದರಂತೆ ಘೋರವಾದ ರಾಕ್ಷಸರಿಂದ ರಕ್ಷಿಸಲ್ಪಟ್ಟ ಅರಮನೆಯನ್ನು, ಬಹುಶಃ ಇದು ರಾವಣನ ಅರಮನೆ ಅಂತ ಅನಿಸುತ್ತೆ, ಅಂತಹ ಅರಮನೆಯನ್ನು ನೋಡ್ತಾರೆ. ಅದು ಚಿನ್ನ ಬೆಳ್ಳಿಗಳಿಂದಲೇ ನಿರ್ಮಿತವಾಗಿದೆ. ಚಿತ್ರರಂಜಿತವಾದ ಬಾಗಿಲುಗಳಿಂದ ಕೂಡಿದೆ. ಚಿತ್ರಾಕೃತಿಯ ಕೋಣೆಗಳಿಂದ ಶೋಭಾಯಮಾನವಾಗಿದೆ. ಗಜಾಸ್ಥಿತೈರ್ಮಹಾಮಾತ್ರೇ ಶೂರೈಶ್ಚ ವಿಗತಶ್ರಮೈಃ ಉಪಸ್ಥಿತಸಂಹಾರೈರ್ಹಯೈಸ್ಯಂದನಯಾಯಿಭಿಃ. ಆನೆ, ಕುದುರೆ, ರಥ ಇವುಗಳಲ್ಲಿ ಪ್ರಮುಖರಾದ ಸೈನಿಕರು ರಾತ್ರಿ ಹೊತ್ತೂ ಕೂಡ ಕೂತ್ಕೊಂಡಿದ್ದಾರೆ. ಕೆಲವರು ಆನೆಯಲ್ಲಿ, ಕೆಲವರು ಕುದುರೆಯಲ್ಲಿ ಕೂತು, ರಥಗಳಲ್ಲಿ ಕೂತು ಸಿದ್ಧರಾಗಿದ್ದಾರೆ. ಕಾವಲಾಗಿ ನಿಂತಿದ್ದಾರೆ. ಚಿನ್ನ, ಬೆಳ್ಳಿ ಇವುಗಳಿಂದ ನಿರ್ಮಾಣ ಮಾಡಿರುವಂತಹ ರಥಗಳವೆಲ್ಲವೂ ಕೂಡ ಸಿಂಹ ವ್ಯಾಘ್ರಗಳ ಚರ್ಮವನ್ನು ಅವರು ಹೊದ್ದುಕೊಂಡಿದ್ದಾರೆ. ಎಲ್ಲ ಕಡೆ ಕೂಡ ಸಂಚಾರ ಮಾಡ್ತಿದ್ದಾರೆ. ಎಲ್ಲಿ ನೋಡಿದ್ರೂ ಅಲ್ಲಿ ರತ್ನಖಚಿತವಾದ ರಾಜಪೀಠಗಳು, ಮಹಾರಥರು ಎಲ್ಲರೂ ಕೂಡ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಸಿಂಹ ವ್ಯಾಘ್ರತನುತ್ರಾಣೈರ್ ದಾಂತಕಾಂಚನ ರಾಜಿತೈಃ ಘೋಷವದ್ಭಿರ್ವಿಚಿತ್ರೈಶ್ಚ ಸಜಾ ವಿಚರಿತಂ ರಥೈಃ. ಹೀಗೆ ಎಲ್ಲರೂ ಕೂಡ ಸಂಚಾರ ಮಾಡ್ತಾ ಇರುವಂತಹ ಕಾವಲುಗಾರರಿಂದ ಕೂಡಿರುವಂತಹ ಅರಮನೆಯನ್ನು ನೋಡ್ತಾರೆ. ಬಹುರತ್ನ ಸಮಾಕೀರ್ಣಂ ಪರಾರ್ಧಾಸನ ಭಾಜನಂ ಮಹಾರಥ ಸಮಾವಾಸಂ ಮಹಾರಥ ಮಹಾಸನಂ. ಸಾವಿರಾರು ಮೃಗಪಕ್ಷಿಗಳು ಅಲ್ಲಿ ತುಂಬಿವೆ. ಸುಶಿಕ್ಷಿತರಾದ ಕಾವಲುಗಾರರಿದ್ದಾರೆ. ಮಹಾರಥರಿದ್ದಾರೆ. ಮಹಾಸನಗಳಿವೆ. ದೃಶೇಶ್ಚ ಪರಮೋದಾರೈಸ್ತಸ್ಯೈಶ್ಚ ಮೃಗಪಕ್ಷಿಭಿಃ ವಿವಿಧೈರ್ಬಹುಸಾಹಸ್ರೈ ಪರಿಪೂರ್ಣಂ ಸಮಂತತಃ ವಿನೀತೈಃ ಅಂತಪಾಲೈಶ್ಚ ರಕ್ಷೋಭಿಶ್ಚ ಸುರಕ್ಷಿತಂ ಮುಖ್ಯಾಭಿಶ್ಚ ವರಸ್ತ್ರೀಭಿಃ ಪರಿಪೂರ್ಣಂ ಸಮಂತತಃ. ಅಲ್ಲಿ ಅನೇಕ ವಿನೀತರಾಗಿದ್ದಾರೆ ಆ ಎಲ್ಲ ಸೈನಿಕರು, ಆ ರಾಕ್ಷಸರು. ಆಮೇಲೆ ಒಳ್ಳೊಳ್ಳೆ ಸ್ತ್ರೀಯರು ಒಳಗಡೆ ತುಂಬಿದ್ದಾರೆ. ಮುದಿತ ಪ್ರಮುದಾರತ್ನಂ ರಾಕ್ಷಸೇಂದ್ರ ನಿಮೇಶನಂ ವರಾಭರಣ ಸಂಹ್ರಾದೈಃ ಸಮುದ್ರ ಸ್ವನ ನಿಸ್ವನಂ. ಸ್ತ್ರೀಯರ ಆಭರಣ ಧ್ವನಿ ಹೇಗಿತ್ತು ಅಂತಂದರೆ ಸಮುದ್ರದ ಘೋಷದಂತೆ ಕೇಳಿ ಬರ್ತಾ ಇತ್ತು ಮಧ್ಯರಾತ್ರಿಯೂ ಕೂಡ. ತದ್ರಾಜಗುಣಸಂಪನ್ನ ಮುಖ್ಯಶ್ಚ ವರಚಂದನೈ ಮಹಾಜನೈ ಸಮಾಕೀರ್ಣಂ ಸಿಂಹೈರಿವ ಮಹದ್ವನಂ. ಅಲ್ಲಿ ಸಿಂಹದಂತೆ ಅಲ್ಲಿ ಅನೇಕ ಭಟರು ನಿಂತಿದ್ದರು. ಪುನಃ ಬೇರೀ ಮೃದಂಗಾಭಿರುತಂ ಶಂಖಘೋಷವಿನಾದಿತಂ ನಿತ್ಯಾರ್ಚಿತಂ ಪರ್ವಹುತಂ ಪೂಜಿತಂ ರಾಕ್ಷಸೈಃ ಸದಾ.
ರಾಜಚಿಹ್ನೆಗಳಾದ ಛತ್ರಚಾಮರಗಳೆಲ್ಲವೂ ಕೂಡ ಅಲ್ಲಿತ್ತು. ಶ್ರೇಷ್ಠವಾದ ಸುಗಂಧ ದ್ರವ್ಯಗಳು ಘಮಘಮಿಸ್ತಾ ಇದ್ದು, ಭೇರಿ ಶಂಖ ಮೊದಲಾದ ವಾದ್ಯಘೋಷಗಳು ಮೊಳಗಿದ್ದು, ಹೋಮಾಗ್ನಿಯಿಂದ ಹೋಮದ ಧೂಮ ಹೊರಗಡೆ ಬರ್ತಾಯಿತ್ತು. ಸಮುದ್ರಮಿವ ಗಂಭೀರಂ ಸಮುದ್ರಮಿವ ನಿಸ್ವರಂ ಮಹಾತ್ಮನೋ ಮಹಾದ್ವೇಷ್ಮ ಮಹಾರತ್ನ ಪರಿಚ್ಛದಂ. ಸಮುದ್ರದಂತೆ ಗಂಭೀರ, ಸಮುದ್ರದಂತೆ ಧ್ವನಿ, ಅನೇಕ ಮಹಾತ್ಮರ ವಾಸ, ಮಹಾರತ್ನಗಳ ನಿರ್ಮಾಣ ಎಲ್ಲವೂ ಹಾಗಿತ್ತು ಅರಮನೆ. ಮಹಾರತ್ನ ಸಮಾಕೀರ್ಣಂ ದದರ್ಶಸ ಮಹಾಕಪಿ. ಅಂತಹ ದೊಡ್ಡ ಅರಮನೆಯನ್ನು, ರಾವಣನ ವಿಶಾಲ ಭವನವನ್ನು ಮಹಾಕಪಿಯಾದ ಹನುಮಂತ ದೇವರು ನೋಡಿದ್ರು. ವಿರಾಜಮಾನಂ ಉಪುಷಾ ಗಜಾಶ್ವರತ ಸಂಕುಲಂ ಲಂಕಾಭರಣಮಿತ್ಯೇವ ಸೋಮನ್ಯತ ಮಹಾಕಪಿ. ಲಂಕಾನಗರಕ್ಕೆ ಇದೇ ಭೂಷಣ. ಇಡೀ ಸಮಸ್ತ ಲಂಕಾನಗರದಲ್ಲಿ ಇದರಷ್ಟು ಕಾಂತಿಯುತವಾದ ಅರಮನೆ ಇನ್ನೊಂದಿಲ್ಲ. ಅಂದರೆ ಇದೇ ದೊಡ್ಡ ಲಂಕಾಭರಣ ಅಂತ ತಿಳಿದು ಚಚಾರ ಹನುಮಾಂಸ್ತತ್ರ ರಾವಣಸ್ಯ ಸಮೀಪತಃ. ಹೀಗೆಲ್ಲವನ್ನೂ ಕೂಡ ಒಂದೇ ಒಂದು ಸ್ಥಳವನ್ನು ಕೂಡ ಬಿಡದೆ ಎಲ್ಲ ಕಡೆಯೂ ಕೂಡ ಅನ್ವೇಷಣೆ ಮಾಡ್ತಾ ರಾವಣನ ಸಮೀಪಕ್ಕೂ ಕೂಡ ಅವರು ಹೋದರು. ಗೃಹಾದ್ಗೃಹಂ ರಾಕ್ಷಸಾನಾಂ ಉದ್ಯಾನ ನಿಜವಾನರಃ ವೀಕ್ಷಮಾಣೋ ಹ್ಯಸಂಸ್ತ್ರಸ್ತಃ ಪ್ರಾಸಾದಾಂಶ್ಚ ಚಚಾರಸಃ. ಅಲ್ಲಿ ಅನೇಕ ಗೃಹಗಳಿತ್ತು, ಮತ್ತು ಉದ್ಯಾನವನವಿತ್ತು, ಮಹಡಿಗಳಿತ್ತು. ಅಲ್ಲೆಲ್ಲ ತಿರುಗ್ತಾ ನೋಡ್ಕೊಂಡು ಹೋದರು. ಅಲ್ಲಿ ಯಾರ್ಯಾರಿದ್ರು, ಯಾರ್ಯಾರ ಮನೆ ಇತ್ತು ಅನ್ನೋದನ್ನು ಹೇಳ್ತಾರೆ. ಅವಪ್ಲುತ್ಯ ಮಹಾವೇಗ ಪ್ರಹಸ್ತಸ್ಯ ನಿವೇಶನಂ ತಥೋನ್ಯತ್ ಪುಪ್ಲುವೇ ವೇಶ್ಮ ಮಹಾಪಾರ್ಶ್ವಸ್ಯ ವೀರ್ಯವಾನ್. ಪ್ರಹಸ್ತನ ಮನೆಗೆ ಹೋದ್ರಂತೆ ಮೊದಲು, ಆಮೇಲೆ ಮಹಾಪಾರ್ಶ್ವನ ಮನೆಗೆ ಹೋದರು, ಅನಂತರ ಕುಂಭಕರ್ಣನ ಮನೆಗೆ ಹೋದರು. ಅಥಮೇಕ ಪ್ರತೀಕಾಶಂ ಕುಂಭಕರ್ಣ ನಿವೇಶನಂ ವಿಭೀಷಣಸ್ಯ ಚ ತಥಾ ಪುಪ್ಲವೇಶ ಮಹಾಕಪಿ. ಅಲ್ಲಿ ಕುಂಭಕರ್ಣನಿಗೆ ಮನೆಗೆ ಹೋದರು, ಅನಂತರ ವಿಭೀಷಣನ ಮನೆಗೆ ಬಂದರು. ಅದಾದಮೇಲೆ ಮಹೋದರಸ್ಯ ಚ ಗೃಹಂ ವಿರೂಪಾಕ್ಷಸ್ಯ ಚೈಮಹಿ ವಿದ್ಯುಜ್ಜಿಹ್ವಸ್ಯ ಭುವನಂ ವಿದ್ಯುನ್ಮಾಲೇಸ್ತಥೈವ ಚ. ಅನಂತರ ಮಹೋದರನ ಮನೆಗೆ ವಿರೂಪಾಕ್ಷ, ವಿದ್ಯುಜ್ಜಿಹ್ವ, ವಿದ್ಯುನ್ಮಾಲಿ ಆ ಎಲ್ಲ ಮನೆಗಳಲ್ಲೂ ಕೂಡ ಶೋಧನೆ ಮಾಡಿದ್ರು. ಅನಂತರ ತಥಾ ಚೇಂದ್ರಜಿತೋ ವೇಶ್ಮ ಜಗಾಮ ಹರಿಯೂಥಪ ಜಂಬುಮಾಲೆ ಸುಮಾಲೇಶ್ಚ ಜಗಾಮ ಭವನಂ ತತಃ. ವಜ್ರದಂಶ, ಶುಕ, ಸಾರಣ, ಇಂದ್ರಜಿತು, ಜಂಬುಮಾಲಿ, ಸುಮಾಲಿ ಎಲ್ಲ ರಾಕ್ಷಸ ನಾಯಕರು ಅವರೆಲ್ಲರ ಮನೆಗೆ ಹೋಗಿದ್ದಾರೆ. ರಶ್ಮಿಕೇತೋಶ್ಚ ಭವನಂ ಸೂರ್ಯಶತ್ರೋಸ್ತಥೈವ ಚ ವಜ್ರಕಾಯಸ್ಯ ಚ ತಥಾ ಪುಪ್ಲವೇಶ ಮಹಾಕಪಿ. ಒಂದೊಂದು ಮನೆಯನ್ನು ದಾಟಿ ಹೋಗ್ತಾ ಅಲ್ಲಿರುವಂತಹ ರಾಕ್ಷಸರ ಐಶ್ವರ್ಯ ವೈಭವಗಳನ್ನು ಕಣ್ಣಾರೆ ಕಂಡಿದ್ದಾರೆ. ಅನಂತರ ರಾವಣನ ಅರಮನೆಯ ಹೊರ ಪ್ರಾಕಾರವನ್ನು ಪ್ರವೇಶ ಮಾಡ್ತಾರೆ. ಧೂಮ್ ರಾಕ್ಷಸ್ಯ ಚ ಸಂಪಾತೆ, ಅದೆಲ್ಲ ರಾಕ್ಷಸರ ಹೆಸರು ಕೇಳಿಸ್ಕೊಳ್ಳೋದಷ್ಟೆ. ಧೂಮ್ ರಾಕ್ಷಸ ಚ ಸಂಪಾತೇರ್ಭವನಂ ಮಾರುತಾತ್ಮಜಃ ವಿದ್ಯುದ್ರೂಪಸ್ಯ ಭೀಮಸ್ಯ ಘನಸ್ಯ ವಿಘನಸ್ಯ ಚ ಶುಕನಾಸಸ್ಯ ವಕ್ರಸ್ಯ ಷಠಸ್ಯ ವಿಕಟಸ್ಯ ಚ ಹ್ರಸ್ವಕರ್ಣಸ್ಯ ದಂಶ್ರಸ್ಯ ರೋಮಶಸ್ಯ ಚ ರಕ್ಷಸಃ ಯುಧೋನ್ಮತ್ತಸ್ಯ ಮತ್ತಸ್ಯ ಧ್ವಜಗ್ರೀವಸ್ಯ ರಕ್ಷಸಃ ವಿದ್ಯುಜ್ಜಿಹ್ವೇಂದ್ರಜಿಹ್ವಾನಂ ತಥಾ ಹಸ್ತಿಮುಖಸ್ಯ ಚ ಕರಾಳಸ್ಯ ಪಿಶಾಚಸ್ಯ ಶೋಣಿತಾಕ್ಷಸ್ಯ ಚೈಮಹಿ ಕ್ರಮಮಾಣಕ್ರಮೇಣೈವ ಹನುಮಾನ್ ಮಾರುತಾತ್ಮಜಃ ತೇಷು ತೇಷು ಮಹಾರ್ಹೇಷು ಭವನೇಷು ಮಹಾಯಶಾ ತೇಷಾಂ ವೃದ್ಧಿಮತಾಂ ವೃದ್ಧಿಂ ದದರ್ಶಸ ಮಹಾಕಪಿಃ ಸರ್ವೇಷಾಂ ಸಮತಿಕ್ರಮ್ಯ ಭುವನಾನಿ ಸಮಂತತಾ ಆಸಸಾದಾಥ ಲಕ್ಷ್ಮೀವಾನ್ ರಾಕ್ಷಸೇಂದ್ರ ನಿವೇಶನಂ ರಾವಣಸ್ಯೋಪಶಾಯಿನ್ಯೋ ದದರ್ಶ ಹರಿಸತ್ತಮಃ ವಿಚರನ್ ಹರಿಷಾರ್ದೂಲೋ ರಾಕ್ಷಸೇನ ವಿಕೃತೆ ಕ್ಷಣಾಃ. ಹೀಗೆ ಅನೇಕ ರಾಕ್ಷಸರ ಮನೆಗಳ ಹೆಸರನ್ನೆಲ್ಲ ಹೇಳಿದ್ರು. ಎಲ್ಲರ ಮನೆಗೆ ಅವರು ತೆರಳಿ ಅಲ್ಲೆಲ್ಲ ಕಡೆ ಹುಡುಕಿ ಕೊನೆಗೆ ರಾವಣನ ಅರಮನೆಯ ಪ್ರಾಕಾರವನ್ನು ಪ್ರವೇಶ ಮಾಡಿದ್ರು. ಅಲ್ಲಿ ಶೂಲ ಮುದ್ಗರಾದಿ ವಿವಿಧ ಆಯುಧಗಳನ್ನು ಹಿಡಿದು ರಾಕ್ಷಸ ಸ್ತ್ರೀಯರು ಪುರುಷರು ಕಾವಲಿದ್ದರು. ಅಲ್ಲಿ ಹೇಗಿತ್ತು ಅನ್ನೋದನ್ನು ಹೇಳ್ತಾರೆ. ಶೂಲ ಮುದ್ಗರ ಹಸ್ತಾಂಚ ಶಕ್ತಿತೋ ಅಮರಧಾರಣೀ ದದರ್ಶ ವಿವಿಧಾನ್ ಗುಲ್ಮಾಂಸ್ತಸ್ಯ ರಕ್ಷಪತೇರ್ಗೃಹೇ ರಾಕ್ಷಸಾಂಚ ಮಹಾಕಾಯ ನಾನಾ ಪ್ರಹರಣೋದ್ಯತಾನ್ ರಕ್ತಾನ್ ಶ್ವೇತಾನ್ ಸಿತಾಂಶ್ಚಾಪೆ ಹರಿದಾಂಶ್ಚ ಮಹಾಜವಾನ್ ಕುಲೀನಾನ್ ರೂಪಸಂಪನ್ನಾನ್ ಗಜಾನ್ ಪರಗಜಾರುಜಾನ್ ನಿಷ್ಠಿತಾನ್ ಗಜಶಿಕ್ಷಾಯಾಂ ಐರಾವತ ಸಮಾನ್ ಯುಧಿ. ಕೆಂಪು ಬಿಳುಪು ಹಾಗೂ ಬಣ್ಣ ಬಣ್ಣದ ಕುದುರೆಗಳು ಇತ್ತು ಅಲ್ಲೆಲ್ಲ. ಎಲ್ಲ ಬಣ್ಣದ ಕುದುರೆಗಳು, ಉತ್ತಮ ಜಾತಿಯ ಆನೆಗಳು, ಮತ್ತು
ಮದ ಸುರಿಸುವಂತಹ ಆನೆಗಳು ಅವೆಲ್ಲವೂ ಕೂಡ ಬೆಟ್ಟ ಸದೃಶವಾಗಿ, ಪರ್ವತ ಸದೃಶವಾಗಿ ಅವೆಲ್ಲವೂ ಕೂಡ ಅಲ್ಲಿದ್ದವು. ಕುಲೀನಾನ್ ನೃಪಃ ನಿಹಂತ್ರನ್ ಪರಸೈನ್ಯಾನಾಂ ಗೃಹೇ ತಸ್ಮಿನ್ ದರ್ಶಸಃ ಕ್ಷರತಶ್ಚ ಯಥಾ ಮೇಘಾನ್ ಸ್ರವತಶ್ಚ ಯಥಾ ಗಿರೀನ್. ಈಗ ಒಂದು ಪರ್ವತದಲ್ಲಿ ನದಿಯ ತೊರೆ ನೀರು ಹರಿತಾ ಇರುತ್ತೆ, ಹಾಗೆ ಅಲ್ಲಿರುವಂತಹ ಒಂದೊಂದು ಆನೆಗಳು ಪರ್ವತದಂತೆ ಇತ್ತು. ಅವುಗಳ ಕುಂಭಸ್ಥಳದಿಂದ ಮದಜಲ ಸೋರ್ತಾ ಇತ್ತು. ಇದನ್ನು ನೋಡಿದಾಗ ಪರ್ವತದಿಂದ ಹರಿಯುವ ತೊರೆಯಂತೆ ಕಾಣಿಸ್ತಾ ಇತ್ತು ಅಂತ ವರ್ಣನೆ ಮಾಡ್ತಾರೆ. ಮೇಘಸ್ತನಿತ ನಿರ್ಘೋಷಾನ್ ದುರ್ಧರ್ಷಾನ್ ಸಮರೆ ಪರೈಃ ಸಹಸ್ರಂ ವಾಹಿನೈಸ್ತತ್ರ ಜಂಬೂನದ ಪರಿಷ್ಕೃತಾಃ. ಅನೇಕ ಲತಾಗೃಹಗಳು, ಚಿತ್ರಶಾಲೆಗಳು, ಕ್ರೀಡಾಗೃಹಗಳು, ಕ್ರೀಡಾ ಪರ್ವತಗಳು, ಹಗಲಿನ ವಿಹಾರಕ್ಕೆ, ರಾತ್ರಿಯ ವಿಹಾರಕ್ಕೆ ವಿವಿಧವಾದ ಗೃಹಗಳು, ಎಲ್ಲ ವಿಧವಾದ ಸುಖ ಸೌಭಾಗ್ಯ ಸಂಪತ್ತುಗಳು ಅಲ್ಲಿತ್ತು. ಯಾಕೆ ಇಷ್ಟೆಲ್ಲ ವರ್ಣನೆ ಮಾಡ್ತಾರೆ ಅಂದರೆ, ಇಷ್ಟೆಲ್ಲ ವೈಭವಗಳಿದ್ದರೂ ಕೂಡ ಕೆಟ್ಟ ಬುದ್ಧಿ ಇದ್ದರೆ ಅದು ಯಾವುದೂ ಧಕ್ಕಲ್ಲ, ಎಲ್ಲವೂ ನಶ್ವರ, ಎಲ್ಲವೂ ನಾಶ ಆಗುತ್ತೆ ಅನ್ನೋದನ್ನು ಮುಂದೆ ತಿಳಿಸ್ಬೇಕಾಗಿದೆ. ಅದಕ್ಕಿದೆಲ್ಲ ವರ್ಣನೆ ಮಾಡ್ತಾರೆ. ದದರ್ಶ ರಾಕ್ಷಸೇಂದ್ರಸ್ಯ ರಾವಣಸ್ಯ ನಿಮೇಶನೆ ಶಿಬಿಕಾ ವಿವಿಧಾಕಾರ ಸಕಪೇರ್ ಮಾರುತಾತ್ಮಜಃ. ಅವುಗಳನ್ನೆಲ್ಲ ನೋಡ್ತಾ ಹನುಮಂತ ದೇವರು ಮುಂದೆ ಮುಂದೆ ಸಾಕ್ತಾ ಇದ್ದಾರೆ. ಹೇಮಜಾಲ ಪರಿಚ್ಛನ್ನಾಸ್ತರುಣಾದಿತ್ಯ ವರ್ಚಸಃ ಲತಾಗೃಹಾಣಿ ಚಿತ್ರಾಣಿ ಚಿತ್ರಶಾಲಾಗೃಹಾಣಿ ಚ. ಲತಾಗೃಹಗಳು, ಪಲ್ಲಕ್ಕಿಗಳು, ವಿವಿಧವಾದ ಪಲ್ಲಕ್ಕಿಗಳು, ಲತಾಗೃಹಗಳು, ಚಿತ್ರಶಾಲೆಗಳು ಇವೆಲ್ಲವೂ ಕೂಡ ಅಲ್ಲಿ ಇತ್ತು. ಹೇಮಜಾಲ ಪರಿಚ್ಛನ್ನಾಸ್ತರುಣಾದಿತ್ಯ ವರ್ಚಸಃ ಕ್ರೀಡಾಗೃಹಾಣಿ ಚಾನ್ಯಾನಿ ದಾರುಪರ್ವತತಾನಪಿ ಕಾಮಸ್ಯ ಗೃಹಕಂ ರಮ್ಯಂ ದಿವಾಗೃಹಕಮೇವ ಚ. ಅಲ್ಲಿ ಕಾಮಗೃಹಗಳು ಇವುಗಳನ್ನೆಲ್ಲ ರಾವಣ ನಿರ್ಮಾಣ ಮಾಡಿಕೊಂಡಿದ್ದ. ಅವುಗಳ ವೈಭವ ಅದು ಕಣ್ಣಾರೆ ಕಂಡರೂ ಕೂಡ ಪೂರ್ತಿಯಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇರಲಿಲ್ಲ. ದದರ್ಶ ರಾಕ್ಷಸೇಂದ್ರಸ್ಯ ರಾವಣಸ್ಯ ನಿಮೇಶನೆ ಸಮಂದರಗಿರಿ ಪ್ರಖ್ಯಂ ಮಯೂರ ಸ್ಥಾನ ಸಂಕುಲಂ. ವಿವಿಧವಾದ ಆ ರಾವಣನ ಮನೆಯಲ್ಲಿ ಮಂದರಗಿರಿಯಂತಿರುವಂತಹ ಒಂದು ದೊಡ್ಡ ಭವನ ಕಾಣಿಸ್ತು. ಅದು ನವಿಲುಗಳ ಕ್ರೀಡಾಸ್ಥಾನದಂತೆ ಇತ್ತು. ಧ್ವಜಗಳಿಂದ, ರತ್ನಗಳಿಂದ, ನವನಿಧಿಗಳಿಂದ ಶೋಭಾಯಮಾನವಾಗಿತ್ತು. ವಿವಿಧವಾದ ಶಿಲೆಗಳ ಕಲೆಗಳು ಅಲ್ಲಿ ಇತ್ತು. ಹೀಗೆಲ್ಲ ವರ್ಣನೆ ಮಾಡಿದ್ದಾರೆ. ಅದು ಪರಮೇಶ್ವರನ ಕೈಲಾಸದಂತೆ ಇತ್ತು, ಸೂರ್ಯಮಂಡಲದಂತೆ ಇತ್ತು ಅಂತ ಇತ್ಯಾದಿಯಾಗಿ ರಾವಣನ ಮನೆಯನ್ನು ವರ್ಣನೆ ಮಾಡಿದ್ದಾರೆ. ಧ್ವಜ ಯಷ್ಟಿಭಿರಾಕೀರ್ಣಂ ದದರ್ಶ ಭುವನೋತ್ತಮಂ ಅನೇಕರತ್ನ ಸಂಕೀರ್ಣಂ ನಿಧಿಜಾಲ ಸಮಾವೃತಂ ಧೀರ ನಿಷ್ಠಿತ ಕರ್ಮಾಂತಂ ಗೃಹಂ ಭೂತಪತೇರಿವ ಅರ್ಚಿರ್ಭಿಶ್ಚಾಪಿ ರತ್ನಾನಾಂ ತೇಜಸಾ ರಾವಣಸ್ಯ ಚ. ವಿರರಾಜಾಥ ತದ್ವೇಷ್ಮ ರಶ್ಮಿಮಾನಿವ ರಶ್ಮಿಭಿಃ ಜಂಬೂನದಮಯಾನ್ಯೇವ ಶಯನಾನ್ಯಾಸನಾನಿ ಚ. ಅಲ್ಲಿರುವಂತಹ ಮಂಚ ಮತ್ತು ಆಸನಗಳು, ಪಾತ್ರೆಗಳು ಎಲ್ಲವೂ ಕೂಡ ಚಿನ್ನದ್ದೇ ಆಗಿತ್ತು. ಮದ್ಯಪಾತ್ರೆಗಳು ಮದರಸಗಳಿಂದ ತುಂಬಿತ್ತು. ರಮಣೀಯವಾಗಿತ್ತು, ಅತ್ಯಂತ ವಿಶಾಲವಾಗಿತ್ತು. ಕುಬೇರನ ಭವನದಂತೆ ಇತ್ತು. ಭಾಜನಾನಿ ಚ ಶುಭ್ರಾಣಿ ದದರ್ಶ ಹರಿಯೂಥಪಃ ಮಧ್ವಾಸಾವಕೃತಕ್ಲೇದಂ ಮಣಿಭಾಜನ ಸಂಕುಲಂ ಮನೋರಮಾ ಮಸಂಬಾಧಂ ಕುಬೇರ ಭವನಂ ಯಥಾ ನೂಪುರಾಣಾಂ ಚ ಘೋಷೇಣ ಕಾಂಚೀನಾಂ ನಿನದೇನ ಚ. ಕಾಂಚಿಯ ನೂಪುರಗಳು, ಮನೋಹರವಾದವಾಗಿರುವಂತಹ ವಾದ್ಯಗಳ ಧ್ವನಿ ಅಲ್ಲಿ ಕೇಳಿಸ್ತಾ ಇತ್ತು. ಅನೇಕ ಉಪ್ಪರಿಗೆಗಳಿತ್ತು. ಅಸಂಖ್ಯಾತವಾದ ಸುಂದರಿಯರು ಅಲ್ಲಿದ್ದರು. ದಿವ್ಯವಾದ ಭವನ ಒಳ ಪ್ರಾಕಾರವನ್ನು ಹೊಂದಿತ್ತು. ಅಲ್ಲಿ ಹನುಮಂತ ದೇವರು ಪ್ರವೇಶವನ್ನು ಮಾಡಿದ್ರು. ನೂಪುರಾಣಾಂ ಚ ಘೋಷೇಣ ಕಾಂಚೀನಾಂ ನಿನದೇನ ಚ ಮೃದಂಗತಲಘೋಷೈಶ್ಚ ಘೋಷವದ್ಭಿರ್ವಿನಾದಿತಂ ಪ್ರಾಸಾದ ಸಂಘಾತಯುತಂ ಶ್ರೀರತ್ನಶತಸಂಕುಲಂ ಸುವ್ಯೂಢಕಕ್ಷಂ ಹನುಮಾನ್ ಪ್ರವಿವೇಶ ಮಹಾಗೃಹಂ. ಇಂತಹ ರಾವಣನ ಮನೆಯನ್ನು ಹನುಮಂತ ದೇವರು ಪ್ರವೇಶ ಮಾಡಿದ್ರು ಎಂಬಲ್ಲಿಗೆ 6ನೆಯ ಸರ್ಗ ಸಮಾಪ್ತಿಯಾಗುತ್ತೆ. ಮುಂದೆ 7ನೆಯ ಸರ್ಗದಲ್ಲಿ ಪುಷ್ಪಕ ವಿಮಾನದ ವರ್ಣನೆಯನ್ನು ಮಾಡ್ತಾರೆ. ಸಭೇಷ್ಮಜಾಲಂ ಬಲವಾನ್ ದದರ್ಶ ವ್ಯಾಸಕ್ತ ವೈಢೂರ್ಯ ಸುವರ್ಣಜಾಲಂ ಯಥಾ ಮಹತ್ಪ್ರಾವೃಷಿಮೇಘಜಾಲಂ
ವಿದ್ಯುತ್ಪಿನದ್ಧಂ ಸವಿಹಂಗಜಾಲಂ. ಹನುಮಂತ ದೇವರು ಆ ರಾವಣನ ಮನೆಯಲ್ಲಿ ನಿರ್ಮಿಸಿರುವಂತಹ ಅನೇಕ ಮನೆಗಳನ್ನು, ವೈಢೂರ್ಯಾದಿ ಮನೆಗಳ ವೈಭವವನ್ನು, ಸುವರ್ಣದ ಕಿಟಕಿಗಳನ್ನು ಎಲ್ಲವನ್ನೂ ಕೂಡ ನೋಡ್ತಾರೆ. ವಿವಿಧವಾದ ಪಕ್ಷಿಗಳ ಕೆತ್ತನೆಗಳಲ್ಲಿರುತ್ತೆ. ಮೇಘ ಪಂಕ್ತಿಗಳಂತೆ ಅವುಗಳ ಮೇಲಿನ ರಮಣೀಯವಾದ ದೃಶ್ಯಗಳಿರುತ್ತೆ. ನಿವೇಶನಾನಾಂ ವಿವಿಧಾಶ್ಚ ಶಾಲಾ ಪ್ರಧಾನ ಶಂಕಾಯುಧ ಚಾಪಶಾಲಾ ಮನೋಹರಾಶ್ಚಾಪಿ ಪುನರ್ವಿಶಾಲಾ ದದರ್ಶ ಭೀಷ್ಮಾದೃಶು ಚಂದ್ರಶಾಲಾ. ಶಂಖ ತುಂಬಿರುವಂತಹ ಒಂದು ಕೋಣೆ, ಬರೀ ಶಂಖಗಳು. ಇನ್ನೊಂದು ಕೋಣೆಯಲ್ಲಿ ಬರೀ ಧನಸ್ಸು. ಹೀಗೆ ಒಂದೊಂದೇ ಕೋಣೆಗಳಲ್ಲಿ ಒಂದೊಂದು ಬಗೆಯ ಆಯುಧಗಳು ತುಂಬಿ ಹೋಗಿತ್ತು. ವಿಶಾಲವಾದ ಚಂದ್ರಶಾಲೆಗಳು ಅಲ್ಲಿತ್ತು. ಗೃಹಾಣಿ ನಾನಾ ವಸುರಾಜಿತಾನಿ ದೇವಾಸುರೈಶ್ಚಾಪಿ ಸುಪೂಜಿತಾನಿ ಸರ್ವೈಶ್ಚ ದೋಷೇ ಪರಿವರ್ಜಿತಾನಿ ಕಪಿರ್ದದರ್ಶ ಸ್ವಬಲಾರ್ಜಿತಾನಿ. ಎಲ್ಲ ದೋಷಗಳು ರಾವಣನ ಹೃದಯದಲ್ಲಿದೆ, ಆದರೆ ಅವನ ಮನೆಯಲ್ಲಿ ಯಾವ ದೋಷವೂ ಇರಲಿಲ್ಲ. ಯಾವ ಶಿಲ್ಪಶಾಸ್ತ್ರದ ನ್ಯೂನತೆಯೂ ಕೂಡ ಅಲ್ಲಿ ಇರಲಿಲ್ಲ. ಕೇವಲ ತನ್ನ ಭುಜ ಪರಾಕ್ರಮದಿಂದ ಎಲ್ಲೆಲ್ಲಿ ಯಾವ ಯಾವ ಮಂಗಳಮಯವಾದ ವಸ್ತುಗಳಿವೆಯೋ ಅವೆಲ್ಲ ಮತ್ತು ಸಂಪದ್ಭರಿತವಾದ ವಸ್ತುಗಳಿವೆಯೋ ಅವೆಲ್ಲ ರಾವಣನ ಮನೆಯಲ್ಲಿತ್ತು. ಮತ್ತು ತಾನಿ ಪ್ರಯತ್ನಾಭಿ ಸಮಾಹಿತಾನಿ ಮಯೇನ ಸಾಕ್ಷಾದಿವ ನಿರ್ಮಿತಾನಿ ಮಹೀತಲೆ ಸರ್ವಗುಣೋತ್ತರಾಣಿ ನಗರಶ ಲಂಕಾಧಿಪತೇರ್ಗೃಹಾಣಿ. ಮಯ ಇವನು ರಾಕ್ಷಸ ಶಿಲ್ಪಿ, ದೈತ್ಯ ಶಿಲ್ಪಿ, ವಿಶ್ವಕರ್ಮ ದೇವಶಿಲ್ಪಿ. ಇಬ್ಬರೂ ಕೂಡ ಒಟ್ಟಿಗೆ ಬಂದು ಪರಸ್ಪರ ಸಾಮರಸ್ಯದಲ್ಲಿ ಲಂಕಾಪಟ್ಟಣವನ್ನು ನಿರ್ಮಾಣ ಮಾಡಿದ್ದಾರೆ. ಆ ಮಯನಿಗೆ ಇರುವಂತಹ ಆ ಶಿಲ್ಪಿ ಕಲೆ ಅದು ಇನ್ನೂ ಅದ್ಭುತ, ವಿಶ್ವಕರ್ಮನಿಗಿರುವಂಥದ್ದು ಇನ್ನೂ ಅದ್ಭುತ. ಅವರಿಬ್ಬರೂ ಕೂಡ ತಮ್ಮ ತಮ್ಮ ಚಮತ್ಕಾರವನ್ನು ತೋರಿಸುವ ಮೂಲಕವಾಗಿ ಲಂಕಾಪಟ್ಟಣದ ನಿರ್ಮಾಣವನ್ನು ಮಾಡಿದ್ದಾರೆ. ತಥೋ ದದರ್ಶೋಚ್ಛ್ರಿತಮೇಘರೂಪಂ ಮನೋಹರಂ ಕಾಂಚನ ಚಾರುರೂಪಂ ರಕ್ಷೋಧಿಪಸ್ಯಾತ್ಮಬಲಾನುರೂಪಂ ಗೃಹೋತ್ತಮಂ ಹ್ಯಪ್ರತಿರೂಪರೂಪಂ. ಅವುಗಳನ್ನು ನೋಡ್ತಾ ಹನುಮಂತ ದೇವರ ಮುಂದೆ ಸಾಗ್ತಿದ್ದಾರೆ. ರಾಕ್ಷಸನಿಗೆ, ರಾವಣನಿಗೆ ಇಷ್ಟೆಲ್ಲ ವೈಭವ ಇದ್ದ ಮೇಲೆ ಅವನಿಗೆ ಓಡಾಡಲಿಕ್ಕೆ ಒಂದು ಸರಿಯಾದ ಕಾರಿಲ್ಲ ಅಂದರೆ ಹೇಗೆ, ವಾಹನ ಇಲ್ಲ ಅಂದರೆ ಹೇಗೆ? ಆದ್ದರಿಂದ ಅವನು ಓಡಾಡೋದಕ್ಕೋಸ್ಕರ ಒಂದು ಪುಷ್ಪಕ ವಿಮಾನ ಇತ್ತು ಅವನ ಮನೆಯ ಮುಂದೆ. ಆ ಪುಷ್ಪಕ ವಿಮಾನವನ್ನು ಕೂಡ ನೋಡ್ತಾರೆ. ಮಹೀತಲೆ ಸ್ವರ್ಗಮಿವ ಪ್ರಕೀರ್ಣಂ ಶ್ರಿಯಾಜ್ವಲಂತಂ ಬಹುರತ್ನಕೀರ್ಣಂ ನಾನಾತರುಣಾಂ ಕುಸುಮಾವಕೀರ್ಣಂ ಗಿರೇರಿವಾಗ್ರಂ ರಜಸಾವಕೀರ್ಣಂ. ಪುಷ್ಪಕ ವಿಮಾನ ಹೇಗಿತ್ತು? ಈಗಿನ ವಿಮಾನಗಳ ಥರ ಇತ್ತಾ ಅಂದರೆ ಇಲ್ಲ, ಅದು ಸ್ವರ್ಗದಂತೆ ಇತ್ತು. ಅದರ ಒಳಗಡೆ ಗಿಡ ಮರಗಳಿತ್ತಂತೆ, ಪರ್ವತಗಳಿತ್ತು, ಪುಷ್ಪ ಪರಾಗಗಳು ಹರಡಿತ್ತು, ವಿದ್ಯುಲ್ಲತೆಗಳಿತ್ತು. ನಾರೀ ಪ್ರವೇಕೈರಿವ ದೀಪ್ಯಮಾನಂ ತಟದ್ಭಿರಂಬೋದಾವದರ್ಚ್ಯಮಾನಂ ಹಂಸ ಪ್ರವೇಕೈರಿವ ವಾಹ್ಯಮಾನಂ ಶ್ರಿಯಾಯುತಂ ಖೇ ಸುಕೃತಾಂ ವಿಮಾನಂ. ಸುಂದರಿ ಸ್ತ್ರೀಯರಿಗೆ ಉತ್ತಮವಾದ ಆಸನಗಳಿತ್ತು, ರಾಜಹಂಸಗಳಿಗೆ ಸಣ್ಣ ಸಣ್ಣ ಸರೋವರಗಳಿತ್ತು. ಪುಣ್ಯಾತ್ಮರು ಮಾತ್ರ ಅದನ್ನು ಮುಟ್ಲಿಕ್ಕೆ ಸಾಧ್ಯ, ಉಳಿದವರಿಗೆ ಅದನ್ನು ಸ್ಪರ್ಶ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅನ್ನುವಂತೆ ಇತ್ತು, ಕಾಂತಿಯುಕ್ತವಾಗಿತ್ತು. ಯಥಾ ನಗಾಗ್ರಂ ಬಹುಧಾತು ಚಿತ್ರಂ ಯಥಾ ನಭಶ್ಚಗ್ರಹ ಚಂದ್ರಚಿತ್ರಂ ದದರ್ಶಯುಕ್ತಿ ಕೃತಮೇಘಚಿತ್ರಂ ವಿಮಾನರತ್ನಂ ಬಹುರತ್ನಚಿತ್ರಂ. ಆ ವಾಲ್ಮೀಕಿಗಳ ಪ್ರಾಸಬದ್ಧವಾದ ಶ್ಲೋಕಗಳ ಸೌಂದರ್ಯವೇ ಸೌಂದರ್ಯ. ಆ ಪುಷ್ಪಕ ವಿಮಾನದ ಸೌಂದರ್ಯ ಒಂದು ಕಡೆ ಆದರೆ, ವಾಲ್ಮೀಕಿ ಋಷಿಗಳ ಈ ಶ್ಲೋಕಗಳ ಸೌಂದರ್ಯ ಅದರಂತೆ ಪುಷ್ಪಕ ವಿಮಾನಕ್ಕೆ ಸದೃಶವಾಗಿಯೇ ಸೌಂದರ್ಯ ಇದೆ, ಅಥವಾ ಅದನ್ನು ಮೀರಿಸುವಂತೆ ಇದೆ. ಆ ಪುಷ್ಪಕ ವಿಮಾನ ರತ್ನದಿಂದ ಅಲಂಕೃತವಾಗಿದೆ, ಬಣ್ಣ ಬಣ್ಣವಾದ ಧಾತುಗಳಿಂದ ರಂಜಿತವಾಗಿದೆ, ಪರ್ವತ ಶಿಖರದಂತೆ ಇದೆ. ಚಂದ್ರಾದಿ ಗ್ರಹಗಳು ಗಗನದಲ್ಲಿ ತುಂಬಿದಾಗ, ಎಲ್ಲ ಗ್ರಹಗಳು ಒಟ್ಟಿಗೆ ಕಂಡಾಗ, ನಕ್ಷತ್ರಗಳ ಗುಂಪು ಇದ್ದಾಗ ಗಗನ ಹೇಗೆ ಶೋಭಾಯಮಾನವಾಗಿರುತ್ತೋ ಅದರಂತೆ ಇತ್ತು. ಮಹೀಕೃತ ಪರ್ವತರಾಜಪೂರ್ಣ ಶೈಲಾಕೃತ ವೃಕ್ಷವಿತಾನಪೂರ್ಣ ವೃಕ್ಷಾಕೃತ ಪುಷ್ಪವಿತಾನಪೂರ್ಣ ಪುಷ್ಪಂ ಕೃತಂ ಕೇಸರಪತ್ರತೂರ್ಣಂ. ಅಲ್ಲಿ ಪುಷ್ಪಕ ವಿಮಾನದ ನೆಲ, ಪುಷ್ಪಕ ವಿಮಾನದ ಒಂದು ನೆಲ ಇರುತ್ತಲ್ಲ, ಅದರಲ್ಲಿ ವೃಕ್ಷಗಳು, ಹೂಗಳು, ಸಣ್ಣ ಸಣ್ಣ ಪರ್ವತಗಳು
ಮತ್ತು ಉದ್ಯಾನವನ ಎಲ್ಲವೂ ಕೂಡ ನಿರ್ಮಾಣ ಮಾಡಿತ್ತು. ಕೃತಾನಿ ಭೀಷ್ಮಾನಿ ಚ ಪಾಂಡರಾಣಿ ತಥಾಸು ಪುಷ್ಪಾಣ್ಯಪಿ ಪುಷ್ಕರಾಣಿ ಪುನಶ್ಚ ಪದ್ಮಾನಿ ಸಕೇಸರಾಣಿ ಧನ್ಯಾನಿ ಚಿತ್ರಾಣಿ ತಥಾ ವನಾನಿ. ಉಪ್ಪರಿಗೆ ಮನೆ ಇತ್ತು, ಆಮೇಲೆ ತಾವರೆಗಳಿತ್ತು, ಹಾಗೂ ಒಂದು ಸಣ್ಣ ಕಾಡಿತ್ತು. ಪುಷ್ಪಾಹ್ವಯಂ ನಾಮ ವಿರಾಜಮಾನಂ ರತ್ನಪ್ರಭಾಭಿಶ್ಚ ವಿಘೂರ್ಣಮಾನಂ ವೇಷ್ಮೋತ್ತಮಾನಾಮಪಿ ಚೋಚ್ಚಮಾನಂ ಮಹಾಕಪಿಸ್ತತ್ರ ಮಹಾವಿಮಾನಂ. ಆ ದೊಡ್ಡ ವಿಮಾನವನ್ನು ಹನುಮಂತ ದೇವರು ನೋಡಿದ್ರು. ಅದರಲ್ಲಿರುವಂಥ ವೈಢೂರ್ಯ, ಬೆಳ್ಳಿ, ಹವಳ, ಮನೋಹರವಾದ ಪಕ್ಷಿಗಳು, ವಿವಿಧವಾದ ರತ್ನಗಳು, ಹಾಗೂ ಆ ಎಲ್ಲ ಚಿನ್ನ ಮೊದಲಾದವುಗಳಿಂದ ನಿರ್ಮಾಣ ಮಾಡಿರುವಂತಹ ಕುದುರೆಗಳನ್ನು, ಹಕ್ಕಿಗಳನ್ನು, ರೆಕ್ಕೆಗಳನ್ನು, ಕೊಕ್ಕುಗಳನ್ನು ಎಲ್ಲವನ್ನೂ ಕೂಡ ಮಣಿಗಳಲ್ಲಿ ಹಾಗೂ ಚಿನ್ನದಲ್ಲಿ ನಿರ್ಮಾಣ ಮಾಡಿದ್ದನ್ನೆಲ್ಲ ಗಮನಿಸ್ತಾ ಹೋಗ್ತಾರೆ ಹನುಮಂತ ದೇವರು. ಕೃತಾಶ್ಚ ವೈಡೂರ್ಯ ಮಯಾ ವಿಹಂಗಾರೂಪ್ಯ ಪ್ರಬಾಲೈಶ್ಚ ಯಥಾ ವಿಹಂಗಾ ಚಿತ್ರಾಶ್ಚ ನಾನಾ ವಸುಭಿರ್ಭುಜಂಗಾ ಜಾತ್ಯಾನ ರೂಪಾಸ್ತುರಕಾಶುಭಂಗಾ ಪ್ರಬಾಲಜಾಂಬೂನದ ಪುಷ್ಪಪಕ್ಷಾ ಸಲೀಲಮಾವರ್ಜಿತ ಜಿಹ್ವಪಕ್ಷಾ ಕಾಮಸ್ಯ ಸಾಕ್ಷಾದಿವ ಭಾಂತ್ಯಪಕ್ಷಾ ಕೃತಾ ವಿಹಂಗಾ ಸುಮುಖಾಸು ಪಕ್ಷಾ ನಿಯುಜ್ಯಮಾನಾಸ್ತು ಗಜಾಸ್ಸು ಹಸ್ತಾ ಸಕೇಸರಾಶ್ಚೋತ್ಪಲಪತ್ರಹಸ್ತಾ ಬಭೂವ ದೇವಿ ಚ ಕೃತಾಸು ಹಸ್ತಾ ಲಕ್ಷ್ಮೀಸ್ತಥಾ ಪದ್ಮಿನಿ ಪದ್ಮಹಸ್ತಾ ಇತೀವ ತದ್ಗೃಹಮಭಿಗಮ್ಯ ಶೋಭನಂ ಸವಿಸ್ಮಯೋ ನಗಮಿವ ಚಾರು ಶೋಭನಂ ಪುನಶ್ಚ ತತ್ಪರಮ ಸುಗಂಧಿ ಸುಂದರಂ ಹಿಮಾತ್ಯೇ ನಗಮಿವ ಚಾರು ಕಂದರಂ. ಒಂದು ಕೊಳ ಇತ್ತು, ಅಲ್ಲಿ ಕಮಲ ಇತ್ತು, ಅಲ್ಲಿ ಪದ್ಮಹಸ್ತಳಾಗಿ ಲಕ್ಷ್ಮೀದೇವಿಯ ಚಿತ್ರಣವನ್ನು ಮಾಡಿದ್ರು. ಅದರಲ್ಲಿ ಆನೆಗಳು ಆ ಕಡೆ ಈ ಕಡೆ ನಿಂತಿತ್ತು, ಸೊಂಡಿಲುಗಳನ್ನು ಮೇಲೆತ್ತಿತ್ತು, ದೇವಿಗೆ ಅಭಿಷೇಕವನ್ನು ಮಾಡ್ತಾ ಇತ್ತು. ಇಂಥ ಒಂದು ದೃಶ್ಯವನ್ನು ಪುಷ್ಪಕ ವಿಮಾನದಲ್ಲಿ ನೋಡ್ತಾನೆ ಹನುಮಂತ. ಮತ್ತು ವಸಂತ ಕಾಲದಲ್ಲಿ ಪರ್ವತ ವಸಂತ ಕಾಲದಲ್ಲಿ ಹೇಗೆ ಆಗತಾನೆ ಹುಟ್ಟುವ ಚಿಗುರು ಎಲೆಗಳಿಂದ ಶೋಭಾಯಮಾನವಾಗುತ್ತೋ ಅದರಂತೆ ಪರಮ ಮಂಗಳವಾಗಿತ್ತು. ಅಂತಹ ವಿಮಾನವನ್ನು ಕಂಡು ಹನುಮಂತ ದೇವರಿಗೆ ಆಶ್ಚರ್ಯ ಆಗುತ್ತೆ. ತತಸ್ಸತಾಂ ಕಪಿರಭಿಪೇರಭಿಪತ್ಯ ಪೂಜಿತಾಂ ಚರಣ್ಪುರೀಂ ದಶಮುಖ ಬಾಹುಪಾಲಿತಾಂ ಅದೃಶ್ಯತಾಂ ಜನಕಸುತಾಂ ಸುಪೂಜಿತಾಂ ಸುದುಃಖಿತ ಪತಿ ಗುಣವೇಗ ನಿರ್ಜಿತಾಂ. ಎಲ್ಲಿ ತಿರುಗಿದ್ರೂ ಕೇವಲ ಸೌಂದರ್ಯ ಕಾಣಿಸ್ತಾ ಇದೆ ಹೊರತು ಸೀತಾಮಾತೆ ಮಾತ್ರ ಕಾಣಿಸ್ತಾ ಇಲ್ಲ. ಅವರು ಸೌಂದರ್ಯವನ್ನು ಕುತೂಹಲದಲ್ಲಿ ನೋಡ್ತಾರೆ, ಸೀತಾಮಾತೆ ಇಲ್ವಾ ಅಂತ ಮತ್ತೆ ದುಃಖವನ್ನು ಹೊಂದುತ್ತಾರೆ. ಆಕೆ ಒಂದು ಕ್ಷಣವೂ ಕೂಡ ಶ್ರೀರಾಮನ ಧ್ಯಾನ ಇಲ್ಲದೆ ಇರೋದಿಲ್ಲ ಎಂಬುದಾಗಿ ಪುನಃ ಸೀತಾದೇವಿಯ ಪಾತಿವ್ರತ್ಯವನ್ನು ಮನಸ್ಸಿನಲ್ಲಿ ತುಂಬಿಕೊಳ್ತಾರೆ, ದುಃಖವನ್ನು ಹೊಂದುತ್ತಾರೆ. ತತಸ್ತದಾ ಬಹುವಿಧ ಭಾವಿತಾತ್ಮನಃ ಕೃತಾತ್ಮನೋ ಜನಕಸುತಾಂ ಸುವರ್ತ್ಮನಃ ಅಪಶ್ಯತೋ ಭವದತಿ ದುಃಖಿತಃ ಮನಃ ಸುಚಕ್ಷುಷ ಪ್ರವಿಚರತೋ ಮಹಾತ್ಮನಃ. ಶುದ್ಧ ಮನಸ್ವಿಗಳಾದ, ನಿಶ್ಚಿತ ಬುದ್ಧಿಗಳಾದ, ನೀತಿಯನ್ನು ತಿಳಿದಿರುವಂತಹ ಮಹಾತ್ಮರಾದ ಆ ಹನುಮಂತ ದೇವರು ಕಣ್ಣಲ್ಲಿ ಕಣ್ಣಿಟ್ಟು ಎಲ್ಲೆಡೆ ಹುಡುಕಿದ್ರೂ ಕೂಡ ಸೀತಾದೇವಿ ಸಿಗೋದಿಲ್ಲ, ಚಿಂತಾಕ್ರಾಂತರಾಗ್ತಾರೆ. ಇಲ್ಲಿಗೆ ಸುಂದರಕಾಂಡದಲ್ಲಿ 7ನೆಯ ಸರ್ಗವು ಸಮಾಪ್ತಿಗೊಳ್ಳುತ್ತೆ. ಮುಂದೆ 8ನೆಯ ಸರ್ಗದಲ್ಲಿ ಪುನಃ ಅವರು ಎಲ್ಲೆಡೆಯೂ ಕೂಡ ಸೀತಾನ್ವೇಷಣೆ ಮಾಡುವ ಪರಿಯನ್ನು ಹೇಳ್ತಾರೆ. ಸತಸ್ಯ ಮಧ್ಯೆ ಭವನಸ್ಯ ಸಂಸ್ಥಿತಂ ಮಹದ್ವಿಮಾನಂ ಬಹುರತ್ನಚಿತ್ರಿತಾಂ ಪ್ರತಪ್ತಜಾಂಬೂನದಜಾಲಕೃತ್ರಿಮಂ ತದರ್ಶ ವೀರಃ ಪವನಾತ್ಮಜಃ ಕಪಿಃ. ಪುಷ್ಪಕ ವಿಮಾನದಲ್ಲೆಲ್ಲಾದರೂ ಕೂಡ ಸೀತಾದೇವಿ ಇರ್ಬೋದಾ? ಯಾಕೆಂದರೆ ಇದೇ ಪುಷ್ಪಕ ವಿಮಾನದಲ್ಲೇ ಅವನು ಅಪಹಾರ ಮಾಡಿದ್ದು. ಅದರಿಂದ ಇಲ್ಲೇ ಇದ್ದು ಬಿಡ್ಬೋದಾ ಅವಳು? ಇಲ್ಲ, ನಾನು ಲಂಕಾಪಟ್ಟಣಕ್ಕೆ ಕಾಲಿಡೋದಿಲ್ಲ, ನಾನು ಇಲ್ಲೇ ಇದ್ದು ಬಿಡ್ತೀನಿ ಎಂಬುದಾಗಿ ಏನಾದರೂ ಇಲ್ಲೇ ಇರ್ಬೋದಾ ಅಂತ ಹುಡುಕ್ತಾ ಇದ್ದಾರೆ. ಪುನಃ ವಿಶ್ವಕರ್ಮ ಎಷ್ಟು ಚೆನ್ನಾಗಿ ಇದನ್ನು ನಿರ್ಮಾಣ ಮಾಡಿದ್ದಾನೆ ಅಂತ ಹೊಗಳುಕೊಳ್ತಾ ಇದ್ದಾರೆ. ಇದು ಭೂಸ್ಪರ್ಶ ಇಲ್ಲದೆ ಆಕಾಶದಲ್ಲೇ ನಿಂತು ಬಿಡುತ್ತೆ ಇದು ಎಂಬುದಾಗಿಯೂ ಕೂಡ ನೋಡ್ತಾ ಇದ್ದಾರೆ. ತದಪ್ರಮೇಯ ಪ್ರತಿಕಾರ ಕೃತ್ರಿಮಂ ಕೃತಂ ಸ್ವಯಂ ಸಾಧ್ವಿತಿ ವಿಶ್ವಕರ್ಮಣ ದಿವಂ ಗತಂ ವಾಯುಪಥೇ ಪ್ರತಿಷ್ಠಿತಂ ವಿರಾಜದಾದಿತ್ಯಪಥಸ್ಯ ಲಕ್ಷ್ಮವತ್ ನ ತತ್ರ ಕಿಂಚಿನ್ನ ಕೃತಂ ಪ್ರಯತ್ನತೋ ನ ತತ್ರ ಕಿಂಚಿನ್ನ ಮಹಾರಾಹ ರತ್ನವತೋ ನ ತೇ ವಿಶೇಷ ನಿಯತಾ ಸುರೇಶ್ವಪಿ ನ ತತ್ರ ಕಿಂಚಿನ್ನ ಮಹಾವಿಶೇಷವತ್. ಮಹಾರತ್ನವಿಲ್ಲದೆ ಒಂದು ಕೆತ್ತನೆಯನ್ನು ಕೂಡ ಅಲ್ಲಿ ಮಾಡಿಲ್ಲ. ಒಂದು ವಸ್ತುವು ಕೂಡ ಬೆಲೆ ಬಾಳದ ವಸ್ತು ಅದರಲ್ಲಿ ಸೇರಿಲ್ಲ. ದೇವತೆಗಳಿಗೂ ಕೂಡ ಅಲ್ಲಿರುವಂಥ ಒಂದೊಂದು ವಸ್ತುಗಳು ಕೂಡ ದುರ್ಲಭ.
ತಪಸ್ಸಮಾಧಾನ ಪರಾಕ್ರಮಾರ್ಜಿತಂ ಮನಸ್ಸಮಾಧಾನ ವಿಚಾರಚಾರಿಣಂ ಅನೇಕ ಸಂಸ್ಥಾನ ವಿಶೇಷ ನಿರ್ಮಿತಂ ತತಸ್ತತಸ್ತುಲ್ಯ ವಿಶೇಷ ದರ್ಶನಂ. ಅದು ತಪೋಬಲದಿಂದ ಅವನು ರಾವಣ ಅದನ್ನು ತಂದಿಲ್ಲ, ಅದು ಅಪಹಾರ ಮಾಡಿ ತಂದಿದ್ದಾನೆ ಕುಬೇರನಿಂದ ರಾವಣ. ಆದ್ದರಿಂದ ಅದು ಈ ಪುಷ್ಪಕ ವಿಮಾನ ಅವನು ಎಲ್ಲಿ ಅಪೇಕ್ಷೆ ಪಡ್ತಾನೋ ಅಲ್ಲಿಗೆ ಹೋಗುತ್ತೆ, ಮಹಾಮಹಿಮೆಯನ್ನು ಹೊಂದಿದೆ. ಮನಸ್ಸಮಾಧಾಯಿತು ಶೀಘ್ರಗಾಮಿನಂ ದುರಾವರಂ ಮಾರುತು ತುಲ್ಯಗಾಮಿನಂ ಮಹಾತ್ಮನಾ ಪುಣ್ಯಕೃತಾ ಮಹರ್ಧಿನಾಂ ಯಶಸ್ವಿನಾಮಗ್ರೆ ಮುದಾಮಿ ವಾಲಯಂ. ಅಲ್ಲಿ ಯಾರು ಯಜಮಾನನೋ ಅವನ ಮನೋಧರ್ಮವನ್ನು ಅರಿತು ವಾಯುವೇಗದಿಂದ ಅದು ಸಂಚಾರ ಮಾಡುತ್ತೆ. ಭಾಗ್ಯಶಾಲಿಗಳಿಗೆ ಮಾತ್ರ ಅದು ದೊರಕುತ್ತೆ ವಿಮಾನ. ವಿಶೇಷಮಾಲಂಬ್ಯ ವಿಶೇಷ ಸಂಸ್ಥಿತಂ ವಿಚಿತ್ರಕೂಟಂ ಬಹುಕೂಟಮಂಡಿತಂ ಮನೋಭಿರಾಮಂ ಶರದಿಂದು ನಿರ್ಮಲಂ ವಿಚಿತ್ರಕೂಟಂ ಶಿಖರಂ ಗಿರೇರ್ಯಥಾ. ಗಿರಿಯಂತೆ ಅನೇಕ ಶೃಂಗಗಳಿಂದ ಕೂಡಿದೆ, ಶರಶ್ಚಂದ್ರನಂತೆ ಬೆಳ್ಳಗಿದೆ, ಮನೋಹರವಾಗಿದೆ. ವಹಂತಿ ಯಂ ಕುಂಡಲಶೋಭಿತಾನನಾ ಮಹಾಶನಾ ವ್ಯೋಮಚರಾ ನಿಶಾಚರಾಃ ವಿವೃತ್ತ ವಿಧ್ವಸ್ತ ವಿಶಾಲಲೋಚನಾ ಮಹಾಜವಾಭೂತಗಣಾ ಸಹಸ್ರಶಃ. ಮಹಾವೇಗದಿಂದ ಹೊತ್ತುಕೊಂಡು ಹೋಗುವಂತೆ ಅನೇಕ ಭೂತ ಪ್ರತಿಮೆಗಳು ಸುತ್ತ ಚಿತ್ರಿತವಾಗಿವೆ. ಆ ಪುಷ್ಪಕ ವಿಮಾನದಲ್ಲಿ ಕೆಳಗಡೆ ಭೂತಗಳ ಚಿತ್ರವನ್ನು ಬಿಟ್ಟಿದ್ದಾರೆ. ಅವು ಈ ಪುಷ್ಪಕ ವಿಮಾನ ಹೊತ್ಕೊಂಡು ಹೋಗ್ತಾ ಇದೆಯೇನೋ ಅನ್ನಿಸ್ಬೇಕು ಅನ್ನುವಂತೆ ಇತ್ತು. ವಸಂತ ಪುಷ್ಪೋತ್ಕರಚಾರು ದರ್ಶನಂ ವಸಂತ ಮಾಸಾದಪಿ ಕಾಂತ ದರ್ಶನಂ ಸಪುಷ್ಪಕಂ ತತ್ರ ವಿಮಾನಮುತ್ತಮಂ ದದರ್ಶ ತದ್ವಾನರ ವೀರ ಸತ್ತಮಃ. ಆ ವಾನರ ವೀರನಾಗಿರುವಂತಹ ಹನುಮಂತ ದೇವರು ವಸಂತ ಕಾಲದ ಪುಷ್ಪಗಳ ರಾಶಿಯಂತೆ ವಸಂತ ಕಾಲಕ್ಕಿಂತ ಮನೋಹರವಾದ ಪುಷ್ಪಕ ವಿಮಾನದಲ್ಲಿ ಎಲ್ಲೆಡೆಯೂ ಕೂಡ ಸೀತಾನ್ವೇಷಣೆಯನ್ನು ಮಾಡಿದ್ದಾರೆ. ಇಲ್ಲಿಗೆ 8ನೆಯ ಸರ್ಗವು ಪರಿಸಮಾಪ್ತಿಗೊಂಡಿದೆ. 9ನೆಯ ಸರ್ಗದಲ್ಲಿ ರಾವಣಾಂತಃಪುರದಲ್ಲಿ ನಿದ್ರೆ ಮಾಡ್ತಾ ಇರುವಂತಹ ಸ್ತ್ರೀಯರ ಮಧ್ಯದಲ್ಲಿ ಸೀತಾನ್ವೇಷಣೆಯನ್ನು ಮಾಡ್ತಿದ್ದಾರೆ. ತಸ್ಸಾಲಯ ವರಿಷ್ಠಸ್ಯ ಮಧ್ಯೆ ವಿಪುಲಮಾಯತನಂ ದದರ್ಶ ಭವನ ಶ್ರೇಷ್ಠಂ ಹನುಮಾನ್ ಮಾರುತಾತ್ಮಜಃ. ಸೀತಾದೇವಿಯನ್ನು ಹುಡುಕ್ತಾ ಅರ್ಧ ಯೋಜನದಷ್ಟು ವಿಸ್ತಾರವಾಗಿದೆಯಂತೆ, 1 ಯೋಜನದಷ್ಟು ಉದ್ದವಾಗಿದೆಯಂತೆ ಮತ್ತು 10 ಅಂತಸ್ತುಗಳಿಂದ ಕೂಡಿದೆಯಂತೆ. ಅಂಥ ದೊಡ್ಡ ಭವನ, ಅದರ ಹತ್ತಿರ ಬರ್ತಾನೆ ಹನುಮಂತ ದೇವರು. ಅದು ರಾವಣ ವಾಸ ಮಾಡ್ತಾ ಇರುವಂಥ ಅರಮನೆ. ಮಾರ್ಗಮಾಣಸ್ತು ವೈದೇಹಿಂ ಸೀತಾಮಾಯತಲೋಚನಾಂ ಸರ್ವತಃ ಪರಿಚಕ್ರಾಮ ಹನುಮಾನ್ ಹರಿಸೋದಮಃ. ಅಲ್ಲಿ ಸೀತಾದೇವಿಯನ್ನು ಹುಡುಕಿದ್ದಾರೆ. ಉತ್ತಮಂ ರಾಕ್ಷಸಾವಾಸಂ ಹನುಮಾನ್ ಅವಲೋಕಯನ್ ಆಸಸಾದಾಥ ಲಕ್ಷ್ಮೀವಾನ್ ರಾಕ್ಷಸೇಂದ್ರ ನಿವೇಶನಂ. ಅಲ್ಲಿ ರಾಕ್ಷಸರ ಮನೆಯಾಗಿರುವಂತಹ ಆ ಮನೆಯಲ್ಲಿ ಹನುಮಂತ ದೇವರು ಪ್ರವೇಶ ಮಾಡಿ ಎಲ್ಲೆಡೆಯೂ ಕೂಡ ಇಣುಕಿ ನೋಡ್ತಾ ಇದ್ದಾರೆ. ಚತುರ್ವಿಷಾಣೈರ್ದ್ವಿರದೈಸ್ತ್ರಿಭಾಷೆ ತ್ರಿವಿಷಾಣೈಸ್ತಥೈವ ಚ ಪರಿಕ್ಷಿಪ್ತಮಸಂವಾದಂ ರಕ್ಷಮಾಣಮುದಾಯುಧೈಃ. ಅಲ್ಲಿ ಸುತ್ತಲೂ ಕೂಡ 2 ಕೋರೆಯ ಆನೆಗಳು, 4 ಕೋರೆಯ ಆನೆಗಳು, 3 ಕೋರೆಯ ಆನೆಗಳು, ಆಯುಧಧಾರಿಗಳಾದ ರಾಕ್ಷಸರು ಕಾವಲುಗಾರರಾಗಿದ್ದಾರೆ. ಚತುರ್ವಿಷಾಣೈರ್ದ್ವಿರದೈಸ್ತ್ರಿವಿಷಾಣೈಸ್ತಥೈವ ಚ ಪರಿಕ್ಷಿಪ್ತಮಸಂವಾದಂ ರಕ್ಷಮಾಣಮುದಾಯುಧೈಃ. ರಾಕ್ಷಸೀಭಿಶ್ಚ ಪತ್ನೀಭಿಃ ರಾವಣಸ್ಯ ನಿವೇಶನಂ ಆಹೃತಾಭಿಶ್ಚ ವಿಕ್ರಮ್ಯ ರಾಜಕನ್ಯಾಭಿರಾವೃತಂ. ರಾವಣನಿಗೆ ಅನೇಕ ಮಂದಿ ಪತ್ನಿಯರಿದ್ದಾರೆ. ಅವರೆಲ್ಲರೂ ಕೂಡ ಸುತ್ತಲೂ ನೆರೆದಿದ್ದಾರೆ. ಅನೇಕರನ್ನು ಬಲಾತ್ಕಾರವಾಗಿ ರಾವಣ ಅಪಹಾರ ಮಾಡಿಕೊಂಡು ಬಂದಿದ್ದಾನೆ. ರಾಜಕುಮಾರಿಯರೆಲ್ಲರೂ ಕೂಡ ಅಲ್ಲಿ ತುಂಬಿದ್ದಾರೆ. ಮೊಸಳೆ, ತಿಮಿಂಗಿಲ, ಸರ್ಪ ಇವುಗಳು ಕೂಡ ಅಲ್ಲಿದೆ. ಹೀಗೆ ಒಟ್ಟೊಂದು ಮಹಾಸಾಗರದಂತೆ ಇತ್ತು. ತನ್ನ ಕ್ರಮಾಕರಾಕೀರ್ಣಂ ತಿಮಿಂಗಿಲ ಝಷಾಕುಲಂ ವಾಯುವೇಗ ಸಮಾಧೂತಂ ಪನ್ನಗೈರಿವ ಸಾಗರಂ. ಅಲ್ಲಿ ಮಹಾಸಾಗರವನ್ನು ಒಂದು ಗರುಡ ಪ್ರವೇಶ ಮಾಡುವಂತೆ ಹನುಮಂತ ದೇವರು ಆ ರಾಕ್ಷಸರ ಸರ್ಪಗಳಿಂದ ಕೂಡಿರುವ ಮಹಾಸಾಗರದಲ್ಲಿ ಹನುಮಂತ ದೇವರು ಗರುಡನಂತೆ ಪ್ರವೇಶ ಮಾಡ್ತಾರೆ.
ಯಾ ಹಿ ವೈಶ್ರವಣೆ ಲಕ್ಷ್ಮೀರ್ಯಾಚೇಂದ್ರೇ ಹರಿವಾಹನೆ ಸರಾವಣಗೃಹೇ ಸರ್ವ ನಿತ್ಯಮೇವಾನಪಾಯಿನಿ. ಕುಬೇರ, ದೇವೇಂದ್ರ ಮೊದಲಾದವರ ಭವನಗಳಲ್ಲಿ ಇದ್ದರೆ ಎಷ್ಟು ಐಶ್ವರ್ಯ ಸಂಪತ್ತು ಇರುತ್ತೋ ಸಿಗುತ್ತೋ ನಮಗೆ, ಅದಕ್ಕಿಂತ ಹೆಚ್ಚು ಐಶ್ವರ್ಯ ಸಮೃದ್ಧಿ ರಾವಣ ಭವನದಲ್ಲಿತ್ತು. ಯಮದೇವರು, ವರುಣದೇವರು ಅವರ ಬಳಿ ಇರುವ ಸಂಪತ್ತು ಯಾರ ಹತ್ರನೂ ಇರಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಅದಕ್ಕಿಂತ ಹೆಚ್ಚು ಸಂಪತ್ತು ಇಲ್ಲಿತ್ತು. ಯಾಚರಾಜ್ಞ ಕುಬೇರಸ್ಯ ಯಮಸ್ಯ ವರುಣಸ್ಯ ಚ ತಾದೃಶೀ ತದ್ವಿಶಿಷ್ಟಾ ವೈರುದ್ಧಿ ರಕ್ಷೋ ಗೃಹೇಶ್ವಿಹ. ಮುಂದೆ ತಸ್ಯ ಹರ್ಮ್ಯಸ್ಯ ಮಧ್ಯಸ್ಥಂ ವೇಶ್ಮಚಾನ್ಯಸ್ಸು ನಿರ್ಮಿತಂ ಬಹುನಿರ್ಯೂಹ ಸಂಕೀರ್ಣಂ ದದರ್ಶ ಪವನಾತ್ಮಜಃ. ಮತ್ತು ರಾವಣನ ಮಲಗುವ ಕೋಣೆಯನ್ನು ಅಲ್ಲಿ ಹನುಮಂತ ದೇವರು ನೋಡಿದ್ರು. ಬ್ರಹ್ಮಣೇರ್ಥೇ ಕೃತಂ ದಿವ್ಯಂ ದಿವಿ ಯದ್ವಿಶ್ವಕರ್ಮಣ ವಿಮಾನಂ ಪುಷ್ಪಕಂ ನಾಮ ಸರ್ವರತ್ನವಿಭೂಷಿತಂ. ಅದು ಚತುರ್ಮುಖ ಬ್ರಹ್ಮನಿಗೋಸ್ಕರ ವಿಶ್ವಕರ್ಮ ನಿರ್ಮಾಣ ಮಾಡಿರುವಂತಹ ಪುಷ್ಪಕ ವಿಮಾನ. ಕುಬೇರ ತಪಸ್ಸಿನಿಂದ ಚತುರ್ಮುಖ ಬ್ರಹ್ಮದೇವರನ್ನು ಮೆಚ್ಚಿಸಿ ಅದನ್ನು ಪಡೆದುಕೊಂಡಿದ್ದ. ರಾವಣ ಕುಬೇರನನ್ನು ಗೆದ್ದು ಅದನ್ನು ವಶ ಮಾಡಿಕೊಂಡಿದ್ದ. ಪರೇಣ ತಪಸಾಲೇಭೆ ಯತ್ಕುಬೇರ ಪಿತಾಮಹಾತ್ ಕುಬೇರ ಮೋಜಸ ಜಿತ್ವ. ಆ ಕುಬೇರನ್ನು ಗೆದ್ದು ಲೇಭೆ ತದ್ ರಾಕ್ಷಸೇಶ್ವರ. ಈಹ ಮೃಗ ಸಮಾಯುಕ್ತೆ ಕಾರ್ತಸ್ವರ ಹಿರಣ್ಮಯೈ ಸುಕೃತೆ ರಾಜಿತಂ ಸ್ತಂಭೈ ಪ್ರದೀಪ್ತಂ ಇವಚ ಶ್ರಿಯ. ಆ ವಿಮಾನದ ಕಂಬಗಳಲ್ಲಿ ಸುವರ್ಣಮಯವಾದ ತೋಳದ ಪ್ರತಿಮೆಗಳನ್ನು ಕೆತ್ತಿದ್ರು. ಅದರ ಅಂತಸ್ತುಗಳು ಮೇರುಮಂದರ ಪರ್ವತದಂತೆ ಎತ್ತರವಾಗಿತ್ತು, ಆಕಾಶವನ್ನೇ ಭೇದಿಸುವಂತೆ ಇತ್ತು. ಮೇರುಮಂದರ ಸಂಕಾಶೈ ಆಲಿಖದ್ಭಿರಿವಾಂಬರಂ ಕೋಟಾಕಾರೇ ಶುಭಾಕಾರೇ ಸರ್ವತಃ ಸಮಲಂಕೃತಂ ಜ್ವಲನಾರ್ಕ ಪ್ರತೀಕಾಶಂ ಸುಕೃತಂ ವಿಶ್ವಕರ್ಮಣ ಹೇಮಸೋಪಾನ ಸಂಯುಕ್ತಂ ಚಾರು ಪ್ರವರ ವೇದಿಕಂ. ಅನಂತರ ಅಲ್ಲಿ ಅನೇಕ ವೇದಿಕೆಗಳಿತ್ತು, ಚಿನ್ನದ ಮೆಟ್ಟಿಲುಗಳಿತ್ತು, ಚಿನ್ನದ ಸ್ಫಟಿಕದಿಂದ ರಚಿಸಲ್ಪಟ್ಟ ಕಿಟಕಿಗಳು, ಇಂದ್ರನೀಲ, ಹವಳ, ಮುತ್ತು ಮುಂತಾದ ಮಣಿಗಳಿಂದ ನೆಲಗಟ್ಟುಗಳಿದ್ದವು. ಬಂಗಾರದ ಬಣ್ಣವುಳ್ಳ ಬಂಗಾರದಿಂದ ಅದು ಶೋಭಾಯಮಾನವಾಗಿತ್ತು, ಸುಗಂಧಮಯವಾಗಿತ್ತು. ಜಾಲವಾತಾಯನೇರ್ಯುಕ್ತಂ ಕಾಂಚನೈ ಸ್ಫಾಟಿಕೈರಪಿ ಇಂದ್ರನೀಲ ಮಹಾನೀಲಮಣಿಪ್ರವರವೇದಿಕಂ ವಿದ್ರುಮೇಣ ವಿಚಿತ್ರೇಣ ಮಣಿಭಿಶ್ಚ ಮಹಾದನೇ ನಿಸ್ತಲಾಭಿಶ್ಚ ಮುಕ್ತಾಭಿಸ್ತಲೇನಾಭಿವಿರಾಜಿತಂ ಚಂದನೇನ ಚ ರಕ್ತೇನ ತಪನೀಯನಿಭೇನ ಚ ಸುಪುಣ್ಯಗಂಧಿನಾಯುಕ್ತಂ ಆದಿತ್ಯತರುಣೋಪಮಂ ವಿಮಾನಂ ಪುಷ್ಪಕಂ ದಿವ್ಯಂ ಆರುರೋಹ ಮಹಾಕಪಿಃ ತತ್ರಸ್ತಸ್ಸತತಾ ಗಂಧಂ ಪಾನಭಕ್ಷಾನ್ಯಸಂಭವಂ ದಿವ್ಯಂ ಸಮೂರ್ಛಿತಂ ಜಿಘ್ರದ್ರೂಪವಂತಮಿವಾನಿಲಂ ಸಗಂಧಸ್ಥಂ ಮಹಾಸತ್ವಂ ಬಂಧುರ್ಬಂಧುಮಿವೋತ್ತಮಂ ಇತೈಹಿತ್ಯುವಾಚೇವ ಯತ್ರ ಯತ್ರ ಸರಾವಣಃ ತತಸ್ತಾಂ ಪ್ರಸ್ಥಿತಶಾಲಾಂ ದದರ್ಶ ಮಹತೀಂ ಶುಭಾಂ ರಾವಣಸ್ಯ ಮನಃ ಕಾಂತಾಂ ಕಾಂತಾಮಿವರ ಸ್ತ್ರೀಂ ಮಣಿಸೋಪಾನವಿಕೃತಾಂ ಹೇಮಜಾಲವಿರಾಜಿತಂ. ಅಲ್ಲಿ ಹನುಮಂತ ದೇವರು ವಿಮಾನವನ್ನು ಹತ್ತುತ್ತಾರೆ, ಪುಷ್ಪಕ ವಿಮಾನವನ್ನು. ಅಲ್ಲಿ ವಿವಿಧ ಪಾನೀಯಗಳನ್ನು, ಭಕ್ಷ್ಯಗಳನ್ನು, ಮೃಷ್ಟಾನ್ನಗಳನ್ನು ತೆಗೆದುಕೊಂಡು ಒಳಗೆ ಬನ್ನಿ ಒಳಗೆ ಬನ್ನಿ ಅಂತ ಕರೆಯುವಂತೆ ಆ ವಾಯು ಬೀಸ್ತಾ ಇತ್ತು ಅಂತೆ ಹನುಮಂತ ದೇವರಿಗೆ. ಅಲ್ಲೆಲ್ಲ ಮೃಷ್ಟಾನ್ನ ಭೋಜನ ಎಲ್ಲ ಸಿದ್ಧವಾಗಿತ್ತು. ಅದೆಲ್ಲ ತೆಗೆದುಕೊಂಡು ನೀವು ಬನ್ನಿ ಒಳಗೆ ಬನ್ನಿ ಒಳಗೆ ಅಂತ ಕರೆಯುವಂತೆ ಇತ್ತು. ಆ ಮಣಿಮಯವಾದ ಸೋಪಾನಗಳಿಂದ, ಚಿನ್ನದ ಕಿಟಕಿಗಳಿಂದ ರಮ್ಯವಾದ ಆ ರಾವಣನ ಅಂತಃಪುರವನ್ನು ಹನುಮಂತ ದೇವರು ಪ್ರವೇಶ ಮಾಡ್ತಾರೆ. ಅದು ರಾವಣನಿಗೆ ಅತ್ಯಂತ ಸುಂದರ ತರುಣಿಯಂತೆ ಬಹುಪ್ರಿಯವಾದ ಸ್ಥಳವಾಗಿತ್ತು. ಸ್ಫಾಟಿಕೈರಾವೃತತಲಾಂ ದಂತಾಂತರಿತರೂಪಿಕಾ ಮುಕ್ತಾಭಿಶ್ಚ ಪ್ರಬಾಲೈಶ್ಚ ರೂಪಚಾಮೇಕರೈರಪಿ. ಸ್ಫಟಿಕಮಯವಾದ ನೆಲಗಟ್ಟು, ನಾಗದಂತಗಳಿಂದ ಅಲಂಕರಿಸಲ್ಪಟ್ಟ ಗೋಡೆಗಳು, ಮುತ್ತು, ಹವಳ, ಚಿನ್ನ, ಬೆಳ್ಳಿಗಳಿಂದ ಅಲಂಕೃತವಾದ ಮಣಿಸ್ತಂಭಗಳು, ಅತ್ಯುನ್ನತವಾಗಿ ಬಾಗಿರುವಂತಹ ರೆಕ್ಕೆಗಳಂತೆ ಕಾಣಿಸ್ತಾ ಇರುವಂತಹ ಅಂತಃಪುರದ ಆಕಾಶಕ್ಕೆ ಹಾರಿ ಹೋಗುತ್ತೋ ಏನೋ ಎಂಬಂತೆ ಇದು ಮಂಟಪ ಕಾಣಿಸ್ತಾ ಇತ್ತು. ವಿಶಾಲವಾದ ಅಂಗಣದಲ್ಲಿ ಮಧ್ಯದಲ್ಲಿ ನದಿ, ಅರಣ್ಯ ಮೊದಲಾದವುಗಳನ್ನು ಚಿತ್ರಿಸಿರುವಂತಹ ದೊಡ್ಡ ದೊಡ್ಡ ರತ್ನ ಕಂಬಳಿಗಳನ್ನು ಅಲ್ಲಿ ಹಾಸಿದ್ರು. ವಿಭೂಷಿತಾಂ ಮಣಿಸ್ತಂಭೈ ಸುಬಹುಸ್ತಂಭಭೂಷಿತಾಂ ಸಮಯೇ ಮೃಜುಭಿರತ್ಯುಚ್ಚೈ ಸಮಂತಾ ಸುವಿಭೂಷಿತೈ ಸ್ತಂಭೇ ಪಕ್ವೇರಿವಾತ್ಯುಚ್ಚೆ ದಿವಂ ಸಂಪ್ರಸ್ಥಿತಾಮಿವ ಮಹತ್ಯಾ ಕುತಯಾಸ್ತೀರ್ಣಾಂ ಪೃಥಿವೀ ಲಕ್ಷಣಾಂಕಯ ಪೃಥಿವೀಮಿವ ವಿಸ್ತೀರ್ಣಾಂ ಸರಾಷ್ಟ್ರಗೃಹಮಾಲಿನೀಂ
ನಾದಿತಾಂ ಮತ್ತವಿಹಗೈಃ ದಿವ್ಯಗಂಧಾದಿವಾಸಿತಾಂ ಪರಾರ್ಧ್ಯಾಸ್ತೋರಣೋಪೇತಾಂ ರಕ್ಷಾಧಿಪನಿಮಿಷೇವಿತಾಂ ಧೂಮ್ರಾಮಗುರುಧೂಪೇನ ವಿಮಲಾಂ ಹಂಸಪಾಂಡರಾಂ. ಅಮೂಲ್ಯವಾದ ಪೀಠಗಳನ್ನು ಹಾಕಿದ್ರು. ಹಂಸದಂತೆ ಶುಭ್ರವಾದ ಸ್ಥಳದಲ್ಲಿ ಧೂಪದ ಹೊಗೆ ಹರಡಿತ್ತು. ಬಣ್ಣ ಬಣ್ಣದ ಹೂಗಳು ಹರಡಿದ್ರು. ನೆಲ ಚಿತ್ರಾವರಣದಿಂದ ಕೂಡಿತ್ತು. ಚಿತ್ರಾಂ ಪುಷ್ಪೋಪಹಾರೇಣ ಕಲ್ಮಾಶೀಮಿವ ಸುಪ್ರಭಾಂ ಮನಸ್ಸಂಹ್ಲಾದ ಜನನೀಂ ವರ್ಣಸ್ಯಾಪಿ ಪ್ರಸಾದಿನೀಂ ತಾಂ ಶೋಕನಾಶಿನೀಂ ದಿವ್ಯಾಂ ಶ್ರಿಯಃ ಸಂಜನನೀಮಿವ. ಇಂದ್ರಿಯಾಣಿ ಇಂದ್ರಿಯಾರ್ಥೈಶ್ಚ ಪಂಚಪಂಚವಿರುತ್ತಮೈಃ ತರ್ಪಯಾಮಾಸ ಮಾತೇವ ತದಾ ರಾವಣಪಾಲಿತ. ಸ್ವರ್ಗೋಯಂ ದೇವಲೋಕೋಯಂ ಇಂದ್ರಸೇಯಂ ಪುರಿ ಭವೇತ್. ರಾವಣನ ಅಂತಃಪುರ ನೋಡಿದ ಕೂಡಲೇ ಮನಸ್ಸಿನ ತಾಪ ಪರಿಹಾರ ಆಗುತ್ತೆ. ಸೌಭಾಗ್ಯದ ತವರು ಮನೆಯಂತೆ ಇತ್ತು. ಅಲ್ಲಿ ಹನುಮಂತ ದೇವರ ಮನಸ್ಸು ಕೂಡ ತುಂಬ ಸಂತೋಷದಿಂದ ಕೂಡಿತು. ಇದು ಸ್ವರ್ಗವೋ ಅಥವಾ ಇಂದ್ರಜಾಲದಿಂದ ನಿರ್ಮಾಣ ಮಾಡಿರುವಂಥ ಭವನವೋ ಅಂತ ಅವರಿಗೆ ಆಶ್ಚರ್ಯ ಆಗುತ್ತೆ. ಸಿದ್ಧಿರ್ವೇಯಂ ಪರಾಹಿ ಸ್ಯಾದ್ ಇತ್ಯಮನ್ಯತ ಮಾರುತಿ ಪ್ರಧ್ಯಾಯತ ಇವಾ ಪಶ್ಯತೋ ಪ್ರದೀಪಾಂ ಸತ್ರ ಕಾಂಚನಾನ್ ಧೂರ್ತಾನಿವ ಮಹಾದೂತೈರ್ದೇವನೇನ ಪರಾಜಿತಾನ್ ದೀಪಾನಾಂ ಚ ಪ್ರಕಾಶೇನ ತೇಜಸಾ ರಾವಣಸ್ಯ ಚ ಅರ್ಚಿಭಿರ್ಭೂಷಣಾನಾಂ ಚ ಪ್ರದೀಪ್ತೆ ವಾಭ್ಯಮನ್ಯತಾ ತತೋ ಪಶ್ಯತ್ ಕುಥಾಸೀನಂ ನಾನಾವರ್ಣಾಂಬರಸ್ರಜಂ. ಅಲ್ಲಿ ಸುವರ್ಣ ದೀಪಗಳು ನಿಶ್ಚಲವಾಗಿ ಪ್ರಕಾಶಿಸ್ತಾ ಇದ್ವು. ದೀಪಗಳ ಪ್ರಕಾಶದಿಂದ, ರಾವಣನ ತೇಜಸ್ಸಿನಿಂದ, ಆಭರಣದ ಕಾಂತಿಯಿಂದ ಆ ಅಂತಃಪುರ ಪ್ರಜ್ವಾಲಮಾನವಾಗಿತ್ತು. ಸಹಸ್ರಂ ವರನಾರೀಣಾಂ ನಾನಾವೇಶ ವಿಭೂಷಿತಂ ಪರಿವೃತ್ತೇರ್ಧರಾತ್ರಿ ತ್ವಪಾನನಿದ್ರಾವಶಂ ಗತಂ. ಅಲ್ಲಿ ಅನೇಕ ವಿಧ ಸಾವಿರಾರು ಸ್ತ್ರೀಯರು ಪಾನಮತ್ತರಾಗಿ ಮಲಗಿದ್ದಾರೆ. ಇಂತಹ ರಾವಣನ ಅಂತಃಪುರದಲ್ಲಿ ಹನುಮಂತ ದೇವರು ಸಂಚಾರವನ್ನು ಮಾಡ್ತಿದ್ದಾರೆ. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾರ್ಣವೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಶ್ರೀಕೃಷ್ಣಾರ್ಪಣಮಸ್ತು.